ಸಂಘಟನೆಯು ನಮ್ಮ ಸುಹೇಲ್ರವರ ನೇತೃತ್ವದಲ್ಲಿ ತುಂಬ ಒಳ್ಳೆಯ ರೀತಿ ಕೆಲಸಗಳನ್ನ ಮಾಡ್ತಾ ಈ ಸಂಘಟನೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಬೆಳಿಬೇಕು. ಮುಂದೆ ಬರುವಂತಹ ದಿನಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳ ಮೇಲೆ ಮತ್ತು ಈ ಭಾರತದಲ್ಲಿ ದೇಶದಲ್ಲಿ ಏನು ಅನ್ಯಾಯಗಳಾಗಿದೆ ಅವ್ರಿಗೆಲ್ಲ ಸ್ಲಮ್ ಬೋರ್ಡ್ ಬದಲಾಗಿ ಒಂದು 600 ಅಡಿ ಜಾಗಗಳು ಕೊಟ್ಟರೆ ಬಡವರಿಗೆ ಉತ್ತಮವಾಗಿ ಅನುಕೂಲ ಆಗುತ್ತೆ. 25ರಿಂದ 50 ಜನಕ್ಕೂ ಹೆಚ್ಚು ಬಂದು ಈ ದಿನ ಸೇರ್ಪಡೆ ಆಗಿದ್ದಾರೆ. ನಾವು ಅಂಬೇಡ್ಕರ್ ಆದರ್ಶನ ನಾವು ಮುಂದೆ ತಗೊಂಡು ಹೋಗ್ಬೇಕು ಅಂತ ನಾವು ಹೆಣ್ಮಕ್ಳೆಲ್ಲ ಸೇರಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನವನ್ನ ನೀಡಿದಂತವರು, ಧ್ವನಿ ಇಲ್ಲದಂತವರಿಗೆ ಧ್ವನಿ ಆದಂತವರು, ತುಳಿತಕ್ಕೆ ಒಳಗಾದಂತವರ ಪರವಾಗಿ ನಿಂತಹ ಆ ಮಹಾನ್ ವಿಶ್ವಮಾನವ, ವಿಶ್ವಚೇತನ ಬಾಬಾ ಸಾಹೇಬರ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಜನ್ಮ ತಾಳಿದಂತಹ ಸಂಘಟನೆಯೇ ಕರ್ನಾಟಕ ಜನಾಂದೋಲನ ಸಂಘಟನೆ, ಅದುವೇ KJS. ಇದರ ಸಂಸ್ಥಾಪಕರಾಗಿದ್ದಂತಹವರು ಧೀಮಂತ ಹೋರಾಟಗಾರರಾಗಿದ್ದಂತಹ ಜಿಗಣಿ ಶಂಕರ್ ಅವರು ಇವತ್ತು ನಮ್ಮನ್ನ ಅಗಲಿರಬಹುದು, ಆದ್ರೆ ಇವತ್ತಿಗೂ ಕೂಡ ಅವರ ಆದರ್ಶಗಳು ಈ ಸಮಾಜದಲ್ಲಿ ತನ್ನದೇ ಆದಂತಹ ಒಂದು ಸಂಘಟನೆಯನ್ನ ಹುಟ್ಟು ಹಾಕಿ ಹೋದಂತಹ ಧೀಮಂತ ನಾಯಕರು ಎನಿಸಿಕೊಂಡಿದ್ದಾರೆ. ಅಂತಹವರ ಆ ಒಂದು ಸಂಘಟನೆ ಇದೀಗ KRS ನ ರಾಜ್ಯಾಧ್ಯಕ್ಷ ಆಗಿರುವಂತಹ ಪ್ರಜ್ವಲ್ ಜಿಗಣಿ ಶಂಕರ್ ಅವರ ನೇತೃತ್ವ ಮತ್ತು KJS ನ ನೇತೃತ್ವದಲ್ಲಿ ನೆತ್ತಿಗೊಂದು ಸೂರು ಎನ್ನುವಂತಹ ಕಾರ್ಯಕ್ರಮವನ್ನ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರದ ಶೀಗೆಹಳ್ಳಿಯಲ್ಲಿ ಆಯೋಜಿಸಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ KJS ಗೆ ರಾಜ್ಯ ಘಟಕದ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವಂತಹ ಈ ಒಂದು ವಿವಿಧ ಸಮಿತಿಗಳಿಗೆ ಆಯ್ಕೆ ಮಾಡುವಂತ ಕಾರ್ಯಕ್ರಮ ಇದಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬರು ನೀಡಿದಂತಹ ಆ ಒಂದು ಆದರ್ಶಗಳು, ಆ ಒಂದು ಹೋರಾಟ, ಸಂಘಟನೆ, ಈ ಒಂದು ಶಿಕ್ಷಣದ ಕಿಚ್ಚನ್ನ ಇಲ್ಲಿ ಪ್ರಸ್ತಾಪಿಸಲಾಯಿತು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾವೆಲ್ಲ ಮುಖಂಡರು ಭಾಗವಹಿಸಿದ್ರು ಮತ್ತು ಏನೆಲ್ಲ ಮಾತನಾಡಿದ್ರು, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತವರು KJS ನ ಇದೀಗ ರಾಜ್ಯಾಧ್ಯಕ್ಷ ಆಗಿರುವಂತಹ S. ಸುಹೇಲ್, ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷ ಅಂತ ಬಶೀರ್ ಅಹಮದ್, ಗರುಡಾಚಾರ್ಪಾಳ್ಯ ವಾರ್ಡಿನ ಕಾಂಗ್ರೆಸ್ ಮುಖಂಡರಾದಂತಹ ಹಾಗೂ KJS ನ ಮುಖಂಡರು ಆಗಿರುವಂತಹ KJS ಯುವ ಘಟಕ ರಾಜ್ಯಾಧ್ಯಕ್ಷ G. ಸಂಜಯ್ ಮತ್ತಿತರರು ಉಪಸ್ಥಿತರಿದ್ದರು. ಏನೆಲ್ಲ ಚರ್ಚೆಗಳು ನಡೆದವು, ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಹೌದು, KJS ಅಂದ ತಕ್ಷಣ ತಟ್ಟನೆ ನೆನಪಾಗುವಂತದ್ದು ಅದುವೇ ಆನೇಕಲ್ನ ಸುಪುತ್ರರಾಗಿದ್ದಂತಹ ಜಿಗಣಿ ಶಂಕರ್ ಅವರು ಆರಂಭಿಸಿದಂತಹ KJS ಇವತ್ತು ಒಂದಷ್ಟು ಬಾಬಾ ಸಾಹೇಬರ ಆದರ್ಶಗಳನ್ನ ಮತ್ತು ಜಿಗಣಿ ಶಂಕರ್ ಅವರ ಆದರ್ಶಗಳನ್ನ ಇರಿಸಿಕೊಂಡು ಈ ಒಂದು ಸಂಘಟನೆ ವಿಸ್ತರಣೆ ಆಗ್ತಾ ಇದೆ. ಈ ಒಂದು ಸಂಘಟನೆಯ ಜೊತೆಗೆ KRS ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಈಗಿನ ರಾಜ್ಯಾಧ್ಯಕ್ಷ ಆಗಿರುವಂತಹ ಪ್ರಜ್ವಲ್ ಜಿಗಣಿ ಶಂಕರ್ ಅವರು ಕೂಡ ಉಪಸ್ಥಿತರಿದ್ದರು. ನೆರೆದಿದ್ದವರನ್ನ ಉದ್ದೇಶಿಸಿ ಯಾರೆಲ್ಲ ಮಾತನಾಡಿದ್ರು ನೋಡೋಣ ಬನ್ನಿ. ನೀವು ಸಹ ಒಂದು ನಾಯಕತ್ವವನ್ನು ತಿಳಿಸಿಕೊಂಡು ಎಲ್ಲರೂ ಜೊತೆಗೂಡಿ ಹೋಗಬೇಕಾಗಿದೆ. ಅದೇ ರೀತಿ ಎರಡು ಸಂಘಟನೆ ಒಂದೇ, ಯಾರೇ ಇದನ್ನ ಷಡ್ಯಂತ್ರ ಆಗಲಿ ಇನ್ನೊಂದು ಏನಾದ್ರು ಮಾಡಿ ತಂದೆ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ. ಯಾವತ್ತು ನಾವು ಸುಹೇಲ್ KJS ಯಾವಾಗಲೂ ಒಂದೇ. ಅದಕ್ಕಾಗಿ ಎಲೆಕ್ಷನ್ ವಿಚಾರದಲ್ಲಿ ನೀವು ಯಾರಾದ್ರೂ ಆಸಕ್ತಿ ಉಳ್ಳವರಾಗಿದ್ದು ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಅವರಿಗೆ ಸಂಪರ್ಕ ಮಾಡಿ ನಮಗೂ ಒಂದು ಕೂಡ ಸೇರಿಸಿ. ಯಾಕಂದ್ರೆ ಈಗಿನ ಕಾಲದಲ್ಲಿ ಎಲ್ಲಾ ಪಾರ್ಟಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ದುಡ್ಡು ಮಾಡೋದಾಗ್ಲಿ, ವೈಯಕ್ತಿಕ ಲಾಭಕ್ಕೋಸ್ಕರ ಆಗಲಿ ಎಲ್ಲ ಆ ರೀತಿನೇ ಬೆಳೀತಾ ಇದ್ದಾರೆ. ಬಡವರನ್ನ ಯಾರು ಗಮನಕ್ಕೆ ತಗೊಳ್ತಾ ಇಲ್ಲ. ಬಡವರು ಗ್ಯಾಸ್ ಸಮಸ್ಯೆ ಆಗಲಿ, ಇನ್ನೊಂದು ಸಮಸ್ಯೆ ಆಗಲಿ, ಯಾವುದೇ ರೀತಿ ಒಂದು ಮೂಲಭೂತ ಸೌಕರ್ಯಗಳೇ ಇಲ್ದಿರೋ ಒಂದು ಪರಿಸ್ಥಿತಿ ಆಗ್ತಿದೆ. ನೀರಾಗಿ ಎಷ್ಟು ಹೋರಾಟ ಮಾಡಬೇಕು, ಮತ್ತೆ ಬೇರೆ ಬೇರೆ ರೀತಿಯಾದಂಥ ಒಂದು ವಿಷಯಗಳು ಎಷ್ಟು ಹೋರಾಟ ಮಾಡಬೇಕು. ನಾವು ಸ್ಕೂಲ್ ವಿಚಾರ ಆಗಲಿ, ಹಾಸ್ಪಿಟಲ್ ವಿಚಾರ ಆಗಲಿ ಎಲ್ಲ ಕಮರ್ಷಿಯಲ್ ಮಾಡ್ಬಿಟ್ಟು ನಮಗೆ ಇವತ್ತು ಒಂದು ರೀತಿ ಬದುಕೋದಕ್ಕೆ ಒಂದು ಸಾಮಾನ್ಯವಾಗಿ ಬದುಕೋದಕ್ಕೆ ಒಂದು ಕಷ್ಟಕರವಾದ ದೇಶಾದ್ಯಂತ ಓಡಾಟಗಾಗುತ್ತೆ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಇವತ್ತು ನಮ್ಮ ಮಕ್ಕಳು, ನಮ್ಮ ಮುಂದಿನ ಪೀಳಿಗೆ ಯಾವ ಥರ ಇದೆ ಅಂದರೆ ಸ್ಕೂಲ್ ಫೀಸ್ ಕಟ್ಟೋದು ಸಮಸ್ಯೆ. BPL ಕಾರ್ಡ್ ಹೋಲ್ಡರ್ಗಳು ಗೌರ್ಮೆಂಟ್ ಹಾಸ್ಪಿಟಲ್ ಹೋದ್ರು ಕೂಡ ಸಫಲವಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ. ಹಾಸ್ಪಿಟಲ್ ಅಷ್ಟು ಒರ್ಜಿನಿಟಿ ಇಲ್ಲ ನಮ್ಮ ದೇಶದಲ್ಲಿ.
ಬರೀ ನಮ್ಮ ದೇಶದಲ್ಲಿ ಧರ್ಮದ ಬಗ್ಗೆ ಮಾತಾಡ್ತಾರೆ, ಧರ್ಮದ ಬಗ್ಗೆ ಮಾತಾಡ್ತಾರೆ, ಇನ್ನೊಂದ್ರ ಬಗ್ಗೆ ಮಾತಾಡ್ತಾರೆ, ಎಜುಕೇಶನ್ ಸಿಸ್ಟಮ್ ಬಗ್ಗೆ ಮಾತಾಡಲ್ಲ, ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತಾಡಲ್ಲ, ಭ್ರಷ್ಟಾಚಾರದ ಬಗ್ಗೆ ಮಾತಾಡಲ್ಲ. ಯಾವ ಎರಡು ಚಕ್ಬಂದಿಗಳು ಹಾಕೊಂಡು ಆ ಚಕ್ಬಂದಿಗಳ ಪ್ರಕಾರ ಮಾತಾಡ್ತಾರೆ. ಹಾಗಾಗಿ ಇನ್ನೂ ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು. ನಾವು ಬರೀ ನಮ್ಮ ಗ್ರಾಮದ ಮೋರಿ ಚರಂಡಿಗಳು ರಸ್ತೆಗಳ ಬಗ್ಗೆ ಗಮನ ಹರಿಸ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ಮುಂದೆ ನಮ್ಮ ಪೀಳಿಗೆಗಳಿಗೆ ಎಜುಕೇಶನ್ ತುಂಬ ಇಂಪಾರ್ಟೆಂಟ್, ಓದು ತುಂಬ ಇಂಪಾರ್ಟೆಂಟ್. ನಮ್ಮ ಜಾಗಗಳು, ನಮ್ಮ ಓದು, ನಮ್ಮ ಸ್ವತ್ತು, ನಮ್ಮ ದೇಶದ ಏನು ಸ್ವತ್ತಿದೆ ಈ ಸ್ವತ್ತಿನ ಬಗ್ಗೆ ನಾವು ಗಮನ ಹರಿಸ್ಬೇಕಾಗುತ್ತೆ. ಮತ್ತು ಇಲ್ಲಿ ಎದುರಿರ್ತಕ್ಕಂಥ ಎಲ್ಲ ಯುವಕರು ದಯವಿಟ್ಟು ಸ್ವಲ್ಪ ಹುಮ್ಮಸ್ಸಾಗಿರ್ಬೇಕು. ಈಗ ನಮ್ಮ ಸೋದರ ಹೇಳಿದ್ರು ಚೇರ್ ಬುದ್ಧಿ ಮಾತಾಡಬೇಕು. ಅದೇ ಥರ ಅಧಿಕಾರಿಗಳ ಸಿಸ್ಟಮ್ ಕರಪ್ಟೆಡ್. ರಾಜಕಾರಣಿಗಳು, ನಾನು ಒಬ್ಬ ರಾಜಕಾರಣಿ ಒಳಗೊಂಡಾಗಿ ಕರಪ್ಟೆಡ್. ಯಾವ ರಾಜಕಾರಣಿನೂ ಫ್ರೀ ಆಫ್ ಕಾಸ್ಟ್ ಕೆಲಸನೇ ಮಾಡಲ್ಲ. ಬಿಕಾಸ್ ಆಫ್ ಜನ ನೋಡ್ತಾರೆ. ಬಾಬಾ ಸಾಹೇಬ್ ಅವರ ಕನಸೇನಂದ್ರೆ ಒಂದು ಚಿಕ್ಕ ಬಡ ಮಗು ಕೂಡ ಅದಕ್ಕೆ ಯಪ್ಪ ಭಾರತದಿಂದ ಇಲ್ಲಿ ಬಂದಿದೀಯಾ, ಏನೋ ಕಷ್ಟಪಡ್ಕೊಂಡು ಎಷ್ಟು ಆಗುತ್ತೆ ಅಷ್ಟು ಓದು, ಆರಾಮಾಗಿ ನೀನು ಕೂಡ ಬೇರೆಯವ್ರು ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ಈಗ ನೋಡ್ಬೋದು ನಮ್ಮ ಅಕ್ಕಪಕ್ಕ ಯೂನಿವರ್ಸಿಟಿ ಇದೆ, ಆ 6 to 8 hours ಏನ್ ಕ್ಲಾಸ್ ಇದೆಯೋ ಅಷ್ಟೇ ಅಟೆಂಡ್ ಮಾಡಿ ಬಾಕಿ ಎಲ್ಲ ಕ್ಲಬ್ಬು, ಪಬ್ಬು, MG ರೋಡು, ಈ ರೋಡು, ಆ ರೋಡು ಅಂತ ಅಲಿತಾ ಇರ್ತಾರೆ. ಹಂಗೆ ನೀವು ಕೂಡ ಮಾಡಬಹುದಲ್ಲ ಅಂತ ಆ ಲೈಬ್ರರಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೇಳಿದಾಗ ಬಾಬಾ ಸಾಹೇಬ್ ಹೇಳ್ತಾರೆ, ಗುರುವೇ ನಾನು ಇಲ್ಲಿ ನನ್ನ ಡಿಗ್ರಿ ಪಡೆಯಲು ಅಥವಾ ನಾನು ಇಲ್ಲಿ ನನ್ನ ಉನ್ನತಿ ನೋಡಲು ಎಂಜಾಯ್ ಮಾಡಲು ಬಂದಿಲ್ಲ. ನನ್ನ ದೇಶದಲ್ಲಿ ಬಡ ಜನ ಇವತ್ತು ಕೂಡ ಊಟಕ್ಕೆ ಪರದಾಡ್ತಾ ಇದ್ದಾರೆ. ಇವತ್ತು ಕೂಡ ಎಷ್ಟೋ ಜನರಿಗೆ ಬಟ್ಟೆ ಇಲ್ಲ ಹಾಕೊಳ್ಳಕ್ಕೆ, ಹೆಣ್ಮಕ್ಳಿಗೆ ಬಟ್ಟೆ ಹಾಕಕ್ಕೆ ಬಿಡಲ್ಲ ಬಹಳಷ್ಟು ಕಡೆ. ಎಷ್ಟೋ ಜನ, ಎಷ್ಟೋ ಯುವಕರು ಕೆಲಸ ಇಲ್ಲದೆ ಓಡಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಾನು ವಿಚಾರ ಮಾಡಲು ಏನು ಓದುತ್ತಿದ್ದೇನೆ, ಮತ್ತೆ ಅವರಿಗೆ ಉನ್ನತಿ, ಅವರಿಗೆ ಮುಂದೆ ತರಲು ನಾನು ಓದುತ್ತಿದ್ದೇನೆ ಅಂತ ಹೇಳ್ತಾ ರಾಜ್ಯಾಧ್ಯಕ್ಷ ಮಗ ಅಲ್ಲೇ ಇದ್ದಾರೆ. ಇದೇ ರಾಜ್ಯಾಧ್ಯಕ್ಷ ಸ್ವಯಂ ಇನ್ನೂ ಹಂಗೆ ಇದ್ದಾರೆ. ನಾಳೆ ಬೆಳಗ್ಗೆ ನೋಡ್ರಿ ವೆಲ್ಡಿಂಗ್ ಕೆಲಸ ಮಾಡ್ತಾ ಇರ್ತಾನೆ ಹೋಗ್ಬಿಟ್ಟು. ಬೇರೆ ತರ ವೈಟಲ್ ವೇಟ್ ಹಾಕೊಂಡು ಹೋಗ್ಬಿಟ್ಟು ಆಫೀಸರ್ಗಳನ್ನ ಧಮಕಿ ಹಾಕೋದು ಅವೆಲ್ಲ ಇಲ್ಲ. ಕಷ್ಟ ಯಾಕಂದ್ರೆ ಬಂದ ಹೋಗಿ ಇಟ್ಕೊಂತಾರೆ. ಅದೇ ತರ ಮನ್ಸು ನಿಮಗೂ ಇದೆ ಅಂತ ಹೇಳ್ಬಿಟ್ಟೆ ನಿಮ್ಮನ್ನ ಇವಾಗ ಏನ್ ಇಷ್ಟು ಜನ ಹೊಸ ಪದಾಧಿಕಾರಿಗಳಿದ್ದಾರೆ, ಇಷ್ಟು ಜನ ನಾವು ಆಯ್ಕೆ ಮಾಡಿರೋದು ಅವ್ರ ತರನೇ ಒಳ್ಳೇದ್ ಮಾಡ್ಲಿ, ಬಡವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾವು ಈ ಬಲಿತವ್ರ ಮುಂದೆ ದಲಿತರು ಯಾವಾಗಲೂ ಕೆಳಗಡೆನೇ ಇರ್ತಾರೆ. ಸೊ ಅದನ್ನ ನಾವು ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ಇವಾಗ ಏನ್ ಯುವಕರಿದ್ದೀರಾ ನೀವೆಲ್ಲರೂ ಸಹ ಸಂಘಟನೆಗೆ ಬರ್ಬೇಕು. ಅವ್ರು ಆಯ್ಕೆ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಇದು. ದಯವಿಟ್ಟು ಬಡವರ ಒಂದು ಧ್ವನಿಯಾಗಿ ಏನ್ ಕರ್ನಾಟಕ ಜನತಾದಳ ಸಂಘಟನೆ ಇದೆ, ಈ ಸಂಘಟನೆ ನಿನ್ನೆ ಮೊನ್ನೆ ಹುಟ್ಕೊಂಡಂತ ಸಂಘಟನೆ ಅಲ್ಲ. ಈ ಸಂಘಟನೆನ ಸುಹೇಲ್ ಅವರು ಹುಟ್ಟಾದಂತ ಸಂಘಟನೆ ಅಲ್ಲ. ಈ ಸಂಘಟನೆನ ಹುಟ್ಟಾದಂತವರು ನಮ್ಗೆಲ್ಲ ಸ್ಫೂರ್ತಿ ಆದಂತವರು ಸನ್ಮಾನ್ಯ ದಿವಂಗತ ಜಗದೀಶಂಕರ್ ಸಾಹೇಬರು. ಅವರ ಸ್ಫೂರ್ತಿ, ಅವರ ಆದೇಶ, ನಮಗೆ ಅವರ ಆಶೀರ್ವಾದದಿಂದ ಇವತ್ತು ನಾವೆಲ್ಲ ಈ ಮಟ್ಟಿಗೆ ಬೆಳೆದಿದ್ವಿ. ಆದ್ರೆ ಬೆಳೆದಂತವರು ಸುಹೇಲ್ ಮಾತ್ರ ಒಬ್ಬರಲ್ಲ. ಹಳ್ಳಿಯಿಂದ ಡೆಲ್ಲಿಗೆ ಹೋಗಿದ್ದಾರೆ, ಹಳ್ಳಿಯಿಂದ CMC ನಗರಸಭಾ ಪಂಚಾಯತಿಯಲ್ಲಿ ಆಗಿದ್ದಾರೆ. ಇದನ್ನೆಲ್ಲ ಮಾಡಿದಂಥವ್ರು ನನ್ಗಿನ ಮುಂಚೆ 7-8 ರಾಜ್ಯಾಧ್ಯಕ್ಷರು ಮಾಡುವಂಥವ್ರು ನಮ್ಮ ಜಗದೀಶಂಕರ್ ಸಾಹೇಬರು. ಅವರು ಸ್ವಾರ್ಥಕ್ಕಾಗಿ ಸಂಘಟನೆ ಕಟ್ಕೊಂಡಿದ್ರೆ ಇವತ್ತು ನಾವ್ ಯಾರನ್ನು ಸಂಘಟನೆ ರಾಜ್ಯಾಧ್ಯಕ್ಷರು ಆಗ್ತಾ ಇದ್ದಿಲ್ಲ. ಇವತ್ತು ಬಶೀರ್ ಅವರು ಗುಡಿಸ್ಕೊಂತ ಇದ್ದಿಲ್ಲ, ಸಂಜಯ್ ಅವರು ಗುಡಿಸ್ಕೊಂತ ಇದ್ದಿಲ್ಲ, ಸುಹೇಲ್ ಅವರು ಗುಡಿಸ್ಕೊಂತ ಇದ್ದಿಲ್ಲ, ಈಗ ರಂಜಿತ್ ಅವರು ಗುಡಿಸ್ಕೊಂತ ಇದ್ದಿಲ್ಲ. ಅವರಲ್ಲಿ ಏನು ಅಂದ್ರೆ ಅವರು BCom ವಿದ್ಯಾರ್ಥಿಯಾಗಿ ಆಸೆಯಿಂದ ಅವ್ರ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿಗೆ ಬಂದಾಗ ಅವರು ನಿರುದ್ಯೋಗಿ ಆಗಿದ್ರು. ಅವರು ಆಗಿನ ಕಾಲಕ್ಕೆ ಒಂದು ಕೆಲಸ ಮಾಡಿದ್ರೆ 40 ರಿಂದ 50 ಸಾವಿರ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ರು. ಅವರು 40 ರಿಂದ 50 ಸಾವಿರ ದುಡಿತಾ ಇದ್ರು. ಅವರು ಮಾಡ್ಬೇಕು ಅಂತ ಹೋಗಿದ್ರೆ ಅದ್ರಲ್ಲೂ ರೈತರು ಆಗಿದ್ರು. ಅವರು ಅದನ್ನೆಲ್ಲ ಬಿಟ್ಟು ನಮ್ಮ ಜನ, ನಮ್ಮ ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಎಲ್ಲಾ ಜಾತಿಯ ಬಡವರ ಪರವಾಗಿ ಏನಾದ್ರು ಮಾಡ್ಬೇಕು ಅಂತ ಹೇಳಿ DSS ಸಂಘಟನೆಗೆ ಸೇರಿ ಅದರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಬಾಬಾ ಸಾಹೇಬರ ಆದರ್ಶಗಳು, ಬಾಬಾ ಸಾಹೇಬರ ಆ ಒಂದು ಹೋರಾಟಗಳ ಬಗ್ಗೆ ಪ್ರಸ್ತಾಪಿಸಲಾಯಿತು. ಮತ್ತು ಈ ಒಂದು ಸಂಘಟನೆ ವಿಸ್ತರಣೆ ಬಗ್ಗೆ, ಈ ಸಂಘಟನೆ ಮುಂದಿನ ದಿನಗಳಲ್ಲಿ ಕೈಗೆತ್ತಿಕೊಳ್ಳುವಂತ ಕೆಲಸಗಳ ಬಗ್ಗೆಯೂ ಕೂಡ ಮಾತನಾಡಿದ್ದು ಹೀಗೆ. ಸಂಘಟನೆಯು ನಮ್ಮ ಸುಹೇಲ್ ರವರ ನೇತೃತ್ವದಲ್ಲಿ ತುಂಬ ಒಳ್ಳೆಯ ರೀತಿ ಕೆಲಸಗಳು ಮಾಡ್ತಾ ಸಂಘಟನೆಯನ್ನು ಗಟ್ಟಿಯಾಗಿ ಬಲಿಷ್ಠವಾಗಿ ಕಟ್ತಾ ಮುಂದುವರಿತಾ ಇದ್ದಾರೆ. ನೂತನವಾಗಿ ಇಂದು ಒಂದು ಸ್ಟೇಟ್ ಆಗಲಿ ಮತ್ತು ಡಿಸ್ಟಿಕ್ ಮತ್ತು ತಾಲೂಕಿನ ಎಲ್ಲ ಒಂದು ಪದಾಧಿಕಾರಿಗಳನ್ನ ಇವತ್ತು ಆಯ್ಕೆ ಮಾಡಿದ್ದಾರೆ. ಆ ಪದಾಧಿಕಾರಿಗಳಿಗೆ ಒಳ್ಳೆಯ ಒಂದು ವಿಚಾರಗಳನ್ನ ತಿಳಿಸೋ ಸಿದ್ಧಾಂತಗಳನ್ನು ಅವರು ಮೈಗೂಡಿಸ್ತಾ ಅವರು ಮುಂದುವರಿಲಿ ಅಂತ ಅವರು ಆಶಿಸ್ತಾ ಇದ್ದಾರೆ. KJS ಅನ್ನೋದು ಒಂದು ಇತಿಹಾಸ ಉಳ್ಳಂಥ ಒಂದು ಸಂಘಟನೆ. ಒಂದು ಹೋರಾಟದ ಮೂಲಕ
ಹಲವಾರು ವರ್ಷಗಳಿಂದ ಒಂದು ತ್ಯಾಗ ಬಲಿದಾನದಿಂದ ಕಟ್ತಾ ಬಂದಿರುವಂಥ ಒಂದು ಸಂಘಟನೆ. ನಮ್ಮ ತಂದೆಯವರು ಅವ್ರು ಕೊಟ್ಟಿರೋಂಥ ಜವಾಬ್ದಾರಿ ತುಂಬ ಒಳ್ಳೆ ರೀತಿ ನಿಭಾಯಿಸ್ತಾ ಇದ್ದಾರೆ. ಆ ಒಂದು ಜವಾಬ್ದಾರಿಯನ್ನು ಇನ್ನೂ ಒಳ್ಳೆ ರೀತಿ ಮುಂದುವರ್ಸ ಹೋಗಲಿ ಅಂತ ನಾವು ಆಶಿಸ್ತೇವೆ. ಈ ಸಂಘಟನೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಬೆಳಿಬೇಕು ಮತ್ತು ಈ ಸಂಘಟನೆಯಲ್ಲಿ ಹೇಳಿದ್ರು ಸುಹೇಲ್ ಅವರು ತುಂಬ ಜನ ಲಾಭದಾಯಕವಾಗಿ ಪಡ್ಕೊಂಡು ಸಂಘಟನೆಯನ್ನು ಬಿಟ್ಟು ಹೋಗಿದ್ದಾರೆ ಅಂತ ಅವ್ರ ಹೆಸರುಗಳು ಹೇಳೋದು ಬೇಡ. ಹಾಗಾಗಿ ಇದೇ ಸಂಘಟನೆ ಸುಹೇಲ್ ಅವರು ಕೂಡ ಮುಂದುವರಿಸಿ ಚೆನ್ನಾಗಿ ಆಗಲಿ. ರಾಜ್ಯದಲ್ಲಿ ಒಳ್ಳೆಯ ಉನ್ನತ ಸ್ಥಾನ ಬಡವರಿಗೆ, ದಲಿತರಿಗೆ ಮತ್ತು ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳು ಏನು ಶೋಷಣೆ ಆಗ್ತಾಯಿದ್ದೀವಿ ಅಧಿಕಾರ ವರ್ಗ ಮತ್ತು ರಾಜಕೀಯದಿಂದ ಏನು ಶೋಷಿತ ಆಗ್ತಾಯಿದೆ ಅದರಿಂದ ರಕ್ಷಣೆ ಆಗಲಿ ಅಂತ ಹೇಳ್ತಾ ಈ ಸಂಘಟನೆ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಯಶಸ್ವಿಯಾಗಿ ನಡೀಲಿ ಅಂತ ಅಭಿನಂದಿಸ್ತೇನೆ, ಹಾರೈಸ್ತೇನೆ. ಹಾಗೆ ಈ ಒಂದು ನೂತನವಾಗಿ ಪದಾಧಿಕಾರಿಗಳಾಗಿ ಜವಾಬ್ದಾರಿಗಳನ್ನ ವಿವಿಧ ಸಮಿತಿಗಳಲ್ಲಿ ಸ್ವೀಕರಿಸಿದಂತವರಿಗೆ ಜವಾಬ್ದಾರಿಯನ್ನ ನೀಡಿದ್ದು ಹೀಗೆ. ಕಾಡುಗುಡಿಯಲ್ಲಿ KGS ಪಕ್ಷದವರ ಒಂದು ಪದಗ್ರಹಣ ಹೊಸ ನೂತನವಾಗಿ ಬಹಳಷ್ಟು ಯುವಕರು ನಾಯಕರಾಗಿದ್ದಾರೆ. ಅವ್ರಿಗೆಲ್ಲರನ್ನು ಅಭಿನಂದಿಸ್ತಾ, ಸುಹೇಲ್ ಅವರನ್ನು ಅಭಿನಂದಿಸ್ತಾ ಮುಂದೆ ಬರುವಂತಹ ದಿನಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳ ಮೇಲೆ ಮತ್ತು ಈ ಭಾರತದಲ್ಲಿ, ದೇಶದಲ್ಲಿ ಏನು ಅನ್ಯಾಯಗಳಾಗಿದೆ ಅವ್ರಿಗೆಲ್ಲ ಮುಂದೆ ಅವರು ಬಲಿಷ್ಠವಾಗಿ ನಿಂತು ಅವರೆಲ್ಲರ ಜೊತೆ ಹೋರಾಟ ಮಾಡಲಿ ಅಂತ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ಕಾರಗಳು 2000 ಗೃಹ ಜ್ಯೋತಿ, ಬಸ್ ಫ್ರೀ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಸಂತೋಷ ಅಂತ ಆಗಿರುವಂಥ ವಿಚಾರ. ಬಟ್ ನಾವು ಈ ಮೂಲಕ ನಮ್ಮ ಮಾಧ್ಯಮ ಮುಖಾಂತರ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂದರೆ, ಸರ್ಕಾರಗಳು ಒಂದೊಂದು ಕ್ಷೇತ್ರದಲ್ಲಿ ಈ ಸ್ಲಮ್ ಬೋರ್ಡ್ಗಳು ಕೊಡ್ತಾ ಇದ್ದಾರೆ. ಆ ಸ್ಲಮ್ ಬೋರ್ಡ್ ಬದಲಾಗಿ ಒಂದು 600 ಅಡಿ ಜಾಗಗಳು ಕೊಟ್ಟರೆ ಬಡವರಿಗೆ ಉತ್ತಮವಾಗಿ ಅನುಕೂಲ ಆಗುತ್ತೆ. ಸ್ಲಮ್ ಬೋರ್ಡ್ಗಳಲ್ಲಿ ಕಂಫರ್ಟಬಲ್ ಇರಲ್ಲ, ಒಂದು ಅವರು 300-400 ಅಡಿ ಕೊಡ್ತಾರೆ. ಅದರಲ್ಲಿ ಹೆಂಡತಿ ಮಕ್ಕಳು ತಂದೆ ತಾಯಿ ಇರ್ತಾರೆ, 4 ಜನ ಇದ್ದರೆ ಆ ಮನೇಲಿ ಇರೋದಕ್ಕೆ ತೊಂದರೆ ಆಗುತ್ತೆ. ಆದ್ದರಿಂದ ಒಂದು ಲೇಔಟ್ ಥರ ಮಾಡಿ, ಒಂದು ಬಡಾವಣೆ ಮಾಡಿ, ಒಂದು 100 ಜನಕ್ಕೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ತಾಲೂಕಲ್ಲಿ ಅವ್ರು ಕೊಟ್ಟರೆ ಜನಗಳಿಗೆ ಅನುಕೂಲ ಆಗುತ್ತೆ. ಶಾಶ್ವತವಾಗಿ ಅದು ಯಾವುದೇ ಸರ್ಕಾರ ಆಗಲಿ, BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, ಅದನ್ನ ಶಾಶ್ವತವಾಗಿ ಬಡವರಿಗೆ ನಿವೇಶನಗಳು ಕೊಟ್ಟಾಗ ಅವರು ಈ ಸರ್ಕಾರಗಳು ಮನೇಲಿ ಮಲ್ಕೊಂಡಿದ್ರು ಅವ್ರನ್ನ ಎಬ್ಬರಿಸಿ ಅವ್ರನ್ನ ಆಯ್ಕೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಕಳಿಸ್ತಾರೆ. ಆದ್ದರಿಂದ ನಾನು ಹೇಳೋ ಸರ್ಕಾರಕ್ಕೆ ಒಂದು ಸ್ಲಮ್ ಬೋರ್ಡ್ ಬದಲಾಗಿ ಒಂದು ಬಡಾವಣೆ ಆಗಿ ಕೊಡ್ರಿ, 600 ಅಡಿ ಸೈಟನ್ನು ಕೊಟ್ಟರೆ ಅವ್ರಿಗೆ ಇಷ್ಟ ಬಂದಂಗೆ ಒಂದು ಗುಡಿಸಲು ಕಟ್ಕೊತಾರೋ, ಇಲ್ಲ ಒಂದು ಸೀಟ್ ಮನೆ ಕಟ್ಕೊತಾರೋ, ಮನೆ ಅವ್ರ ಇಷ್ಟದಂತೆ ಕಟ್ಕೊಂಡು ಅವ್ರ ಇಷ್ಟದಂತೆ ಬಾಳ್ತಾರೆ. ಆದ್ದರಿಂದ ಈ ನೀವೇನು ಸ್ಕೀಮ್ಗಳು ಕೊಟ್ಟಿದ್ದೀರೋ ಅದು ಸಂತೋಷ. ಅದ್ರ ಜೊತೆಗೆ ಇದನ್ನು ಅಳವಡಿಸ್ಕೊಂಡು ಈ ರೀತಿಯೂ ಒಂದು ತೊಗೊಂಡು ಮಾಡಿದಾಗ ಸರ್ಕಾರಕ್ಕೆ ಒಂದು ಗಟ್ಟಿಯಾಗಿ ಒಂದು ಯೋಜನೆ ಇರ್ತೈತೆ. ಫಲಾನುಭವಿಗಳು ಇರೋ ಗಂಟನ ಅವರು ಆ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅಂತ ನಮಗೊಂದು ಅನಿಸಿಕೆ. ಅದ್ರ ಪದಾಧಿಕಾರಿಗಳ ಆಯ್ಕೆ ಇತ್ತು ಶೀಗಳಿನಲ್ಲಿ. ಸೊ ಹಮ್ಮಿಕೊಂಡಿದ್ನಿ 25ರಿಂದ 50 ಜನಕ್ಕೂ ಹೆಚ್ಚು ಬಂದು ಈ ದಿನ ಸೇರ್ಪಡೆ ಆಗಿದ್ದಾರೆ. ಸೊ ಅದು ನಮಗೆ ಖುಷಿ ಇದೆ. ಇನ್ನೊಂದು ಖುಷಿ ಪಡುವಂಥ ವಿಚಾರ ಏನಪ್ಪ ಅಂತಂದರೆ, ನಮ್ಮ KRS ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಪ್ರಜ್ವಲ್ ಅಣ್ಣವರು. ಸೊ ನಾನು KGS ಅಲ್ಲಿ ರಾಜ್ಯ ಘಟಕಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೆ. ಸೊ ನನ್ನ ಗುರುತಿಸಿ ಇಬ್ಬರು ರಾಜ್ಯಾಧ್ಯಕ್ಷರು ಕೂತ್ಕೊಂಡು ಚರ್ಚೆ ಮಾಡಿ, ಸೊ ನನಗೆ ಪಾರ್ಟಿನಲ್ಲೂ ಕೂಡ ಇದು ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ನನ್ನ ಆಯ್ಕೆಯನ್ನು ಮಾಡಿದ್ದಾರೆ. ಸೊ ಇಬ್ಬರು ರಾಜ್ಯಾಧ್ಯಕ್ಷರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಾನು. ಸೊ ನಿಮ್ಮಿಬ್ಬರು ಸಪೋರ್ಟ್ ನನಗೆ ಹಿಂಗೆ ಇರಲಿ. KGS KRS ಎಂದಿಗೂ ಅಣ್ಣ ತಮ್ಮದಿರೇ ಎಲ್ಲ ಟೈಮಲ್ಲೂ ಒಟ್ಟಿಗೆ ಹೋಗುತ್ತೆ. ಸೊ ಯಾರೇ ಬಂದು ಷಡ್ಯಂತ್ರ ಮಾಡಿದ್ರೂ ಕೂಡ ಏನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಈ ವಿಚಾರಕ್ಕೆ ಇವರಿಬ್ಬರೇ ಸಾಕ್ಷಿ. ಸೊ ಈ ಒಗ್ಗಟ್ಟೆ ಸಾಕ್ಷಿ ಅಂತ ಅಂದ್ಬಿಟ್ಟು ಹೇಳ್ತಾ, ಇನ್ನೂ ಕೂಡ ನನಗೆ ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗಿದೆ. ಸೊ ಇನ್ನು ಮುಂದೆ ಇನ್ನೂ ಅತಿ ಹೆಚ್ಚಾಗಿ ಕೆಲಸ ಮಾಡ್ತೀನಿ ಅಂತೇಳಿ. ನಾವು ಅಂಬೇಡ್ಕರ್ ಆದರ್ಶನ ನಾವು ಮುಂದೆ ತೊಗೊಂಡು ಹೋಗ್ಬೇಕು ಅಂತ ನಾವು ಹೆಣ್ಮಕ್ಳೆಲ್ಲ ಸೇರಿಕೊಂಡು ಈಗ ಹೊಸದಾಗಿ ಇನ್ನೊಂದು ಸಂಘಟನೆ ಮೂಲಕ ಮತ್ತೆ ಇದ್ರಲ್ಲಿ ನೋಡ್ಕೊಂಡು ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಹೆಣ್ಮಕ್ಳು ಇಷ್ಟೇ ಅಲ್ಲ, ಇನ್ನೂ ಜಾಸ್ತಿ ಜನ ಆಚೆಗೆ ಬರಬೇಕು. ಬಂದು ಇನ್ನು ನಾವು ಬಡ ಮಕ್ಕಳು ಅನ್ನೋದೇ ಇರಬಾರ್ದು ನಮ್ಮ ಭಾರತ ದೇಶದಲ್ಲಿ. ಆ ರೀತಿ ಆಗಬೇಕು ಅನ್ನೋದು ನಮ್ಮದೊಂದು ಸೇಮ್ ಅಂಬೇಡ್ಕರ್ ಅವ್ರು ಏನು ಆದರ್ಶಕ ಬಂದಿದ್ರು, ಅದೇ ಇದರಲ್ಲಿ ನಾವು ಇದು ಮಾಡೋಣ ಅಂತ ನಾವು ಮುಂದಕ್ಕೆ ಬಂದಿದ್ದೀವಿ. ಹೆಣ್ಮಕ್ಳಿಗೆ ಈ ಥರನೇ ಪ್ರೋತ್ಸಾಹ ನೀಡಲಿ ಅಂತ ಸುಹೇಲ್ ಅಣ್ಣನ ನಾವು ಕೇಳ್ಕೊತೀವಿ. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಅವರಾಗಿರೋದೇ ನನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ನನ್ನ ಕರ್ತವ್ಯ ಏನಿದೆ ನಾನು ನಿಭಾಯಿಸ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ KGS ಮತ್ತು KRS ಈ ಒಂದು ಸಂಘಟನೆಗಳನ್ನ ಮುನ್ನಡೆಸ್ತಾ ಇದ್ದಂತಹ ಜಿಗ್ನಿಶಂಕರ್ ಅವರು ನಮ್ಮ ನಗಲಿರಬಹುದು, ಆದರೆ ಅವರ ಆದರ್ಶಗಳು, ಅವರ ಮಾರ್ಗದರ್ಶನ ಇಂದಿಗೂ ಕೂಡ ಪ್ರಸ್ತುತವಾಗಿದೆ. ಆದ್ದರಿಂದಲೇ ಈ ಒಂದು ಸಂಘಟನೆ ಮುಂದುವರಿತಿದೆ. ಈ ಸಂಘಟನೆ ಅವರ ಹಾದಿಯಲ್ಲಿ ಮುಂದುವರಿಯಲಿ ಎಂಬುದು ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.